ಕಾಂಗ್ರೆಸ್ ಅವ್ರ ಬಗ್ಗೆ ಗ್ಯಾರಂಟಿಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಕುಮಾರಸ್ವಾಮಿ ಅವರು ಮಹಿಳೆಯರು ದಿಕ್ಕು ತಪ್ಪಿದ್ದಾರೆ ಅನ್ನೋ ಹೇಳಿಕೆಯನ್ನ ಖಂಡಿಸಿ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನ ಆಡಿ ನಂತರದಲ್ಲಿ ವಿಷಾದ ಅಂದ್ರೆ ಹೇಗೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಮಹಿಳೆಯರ ವಿರುದ್ಧ ಕುಮಾರಸ್ವಾಮಿ ಅವರ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಕ್ಪ್ರಹಾರ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ನೂರಾರು ಅರ್ಥ ಇದೆ. ನೋವಾಗೋ ರೀತಿ ಹೇಳಿಕೆ ನೀಡಿ ಈಗ ವಿಷಾದ ಅಂದ್ಬಿಟ್ರೆ ಮುಗಿದು ಹೋಯ್ತಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಚುನಾವಣೆಯಲ್ಲಿ ಮಹಿಳೆಯರು ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಈ ತರ ಎಲ್ಲ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಯೋಚನೆ ಮಾಡ್ತಾರೆ. ಇವಾಗ ಹಿಂದಿನ ಕೂಡ ಚುನಾವಣೆ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಕುಮಾರಸ್ವಾಮಿ ಕೊಡ್ತಾ ಇದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ಹೇಳಿಕೆ ಅವ್ರಿಗೆ ಅದೇನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಈ ತರ ಇದು ದಾರಿ ತಪ್ಪಿ ಅಥವಾ ಬಾಯಿ ತಪ್ಪು ಮಾತಾಡುವಂಥದ್ದಲ್ಲ. ಇದು ಮನಸ್ಸಿನೊಳಗಿರ್ತಕ್ಕಂಥ ರೋಷ, ದ್ವೇಷ ಅಥವಾ ಅವರ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು. ಮಹಿಳೆಯರಿಗೆ ದಾರಿ ತಪ್ಪಿದಿರ ನೂರಾರು ಅರ್ಥ ಬರುತ್ತೆ. ಸೊ ಎಲ್ಲಿ ಮಲಗಿದ್ರಿ ಅಂದ್ರೆ ಅದಕ್ಕೆ ಅರ್ಥ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ? ಇದು ಬಹಳ ತಲೆ ಬಗ್ಸುವಂತ ಕೆಲಸ. ಇದು ನಮ್ಗೆಲ್ರಿಗೂ ಯಾರಿಗೆ ರಾಜಕಾರಣಿಗಳಲ್ಲಿ ಯಾರೇ ಮಾತಾಡ್ಲಿ ಅದು ಶೋಭೆ ತರ. ಸರ್ ಇವತ್ತು ಪ್ರಶ್ನೆ ನೀಡಿದ್ದಾರೆ ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ. ಮಾತಾಡ್ಮೇಲೆ ನಿಮ್ ಮುಂದೆನೆ ಕ್ಲಿಪ್ಸೇ ಇದೆಯಲ್ಲ. ಈಗ ಒಳಗಡೆ ಮೀಟಿಂಗ್ ನಡೀತೀವಿ ಈ ತರ ಅಂದ್ರಂತೆ ಅಂತ ಹಾಕದ್ ಬೇರೆ, ಅವ್ರ ಬಾಯಿಂದನೇ ಮಾತಾಡೋದನ್ನೇ ನೀವು ಕೊಟ್ಟಿರೋದು ಟಿವಿನಲ್ಲಿ. ಅದರಿಂದ ಆದ್ಮೇಲೆ ಯಾರೋ ತಪ್ಪು ಅಂತ ಹೇಳಿ ನಾನು ಅಂದದ್ದು ಅದಲ್ಲ, ಅದ ಅರ್ಥ ಅಲ್ಲ ಅನ್ನೋದು ಬೇರೆ. ಅಂದಿರೋದು ಸತ್ಯ ಅಲ್ಲ, ಅದು ಹೇಳ್ಬೋದು. ಬಟ್ ಆಗೋಗಿರೋದು ಈಗ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ನಮ್ಮನೆ ಹೆಣ್ಮಕ್ಳ ತರ ನೋಡ್ಕೊಳ್ಳದೆ ನಿಮ್ಮ ಮನೆ ಹೆಣ್ಮಕ್ಳು ಬೇರೆ ನಮ್ಮನೆ ಹೆಣ್ಮಕ್ಳು ಬೇರೆ ಬಾಯಿಗೆ ಬಂದ್ಬಿಟ್ರೆ ಮಾತಾಡ್ಬಿಟ್ರೆ ಆಗುತ್ತಾ? ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರೆ ವಾಪಸ್ ಬರುತ್ತಾ ಅವ್ರ ಗೌರವ ಕಡಿಮೆ ಆಗಿರೋದು? ಬಿಡಿ ಮಾತಾಡ್ಲಿ, ಜನ ತೀರ್ಮಾನ ಮಾಡ್ತಾರೆ, ಮಹಿಳೆಯರು ತೀರ್ಮಾನ ಮಾಡ್ತಾರೆ ಬಿಡಿ. ಅವ್ರು ಕೊಟ್ಟಿರೋದೇ ನಮ್ಮ ಅಪರಾಧ ಅಂತ ಹೇಳಿ ಕಳೆದ 10 ತಿಂಗಳಿಂದ ಹೋರಾಟ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋರು ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ಮಾಡ್ಲಿ ಬನ್ನಿ. ಮೋದಿ ಗ್ಯಾರಂಟಿ ಇಲ್ಲ, ಮೋದಿನೇ ಗ್ಯಾರಂಟಿ ಅಂತಾರೆ ಅಷ್ಟೇ. ಅದೇ ಅಷ್ಟೇ. ಯಾವ್ದಾದ್ರು ಒಂದು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿರೋದು ನೋಡಿದ್ರೆ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಹಾಕವ್ರ, ಬ್ಲಾಕ್ ಮನಿ ತತ್ತವ್ರ, ಯಾವುದೂ ಇಲ್ಲ. ಸೊ ಅವರು ಇಲ್ಲ ಮೋದಿ ಗ್ಯಾರಂಟಿ ಬರೀ ಮಾತನಾಡ್ತಕ್ಕಂಥದ್ದನ್ನ ಭಾಳ ಬುದ್ಧಿವಂತಿಕೆಯನ್ನು ಆಜೋಕೆ ಮಾಡ್ತಾರೆ. ಇದೆಲ್ಲ ನಡೆಯಲ್ಲ ಭಾಳ ದಿವಸ. ಆಯಿತು, ಒಂದು ಸಾರಿ 2 ಸಲ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಂತೆಂಥ ಸಿಚುವೇಶನಲ್ಲಿ ಎಂತೆಂಥ ಮಹಾನ್ ನಾಯಕರೇ ಈ ದೇಶದಲ್ಲಿ ಚುನಾವಣೆಯಲ್ಲಿ ಡಿಫೀಟ್ ಆಗಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿರುವ ಒಂದು ಮಾತು ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಿಗೆ ಇವತ್ತು ಸುದ್ದಿಗೋಷ್ಠಿ ಮಾಡಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೂಡ ಹೇಳಿದ್ರು. ನನ್ನ ಹೇಳಿಕೆಯಿಂದ ತಾಯಂದ್ರಿಗೆ ನೋವಾಗಿದ್ರೆ ವಿಷಾದ, ನಾನು ತಪ್ಪು ಮಾಡಿಲ್ಲ ಆದ್ರೂ ವಿಷಾದ ವ್ಯಕ್ತಪಡಿಸುತ್ತೇನೆ. ವಿಷಾದ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳನ್ನ ಹೆದರಿಸಿಲ್ವಾ? ಮಿಸ್ಟರ್ ಶಿವಕುಮಾರ್, ನಿಮ್ಮ ಉಸ್ತುವಾರಿ ಏನ್ ಮಾತನಾಡಿದ್ದಾರೆ? ಹೆಸರಾಂತ ನಟಿ ಹೇಮಾ ಮಾಲಿನಿ ಬಗ್ಗೆ ಏನ್ ಹೇಳಿದ್ದಾರೆ? ಸುರ್ಜೇವಾಲಾ ಹೆಣ್ಣಿಗೆ ಕೊಡುವ ಗೌರವ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಶಿವಕುಮಾರ್, ನಿಮ್ಮ ಇಲ್ಲಿಯ ಉಸ್ತುವಾರಿ ಇದ್ದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಕೊಂಡವರಲ್ಲ, ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ? ಹೇಮಾ ಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ. ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು? ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ. ಅದ್ರ ಬಗ್ಗೆ ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ಈ 5 ಗ್ಯಾರಂಟಿ ಕೊಡೋದಕ್ಕೆ
ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತೇಳಿ. ಇದು ಪಿಕ್ ಪ್ಯಾಕೆಟ್ಗೆ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ, ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. Today, because the government announced the 5 guarantee schemes during the last elections, our mothers in villages have gone a little astray. They have to think what happens to their life